ಸಂಘಗಳು ಬಹಳಷ್ಟು ಪ್ರಭಾವಿಯಾಗಿವೆ. ನಮ್ಮ ತ್ರಿಚಕ್ರ ವಾಹನ ಚಾಲಕರ ಸಂಘ 1984ರಿಂದ ಇವತ್ತು 2025 40 ವರ್ಷಗಳ ಇತಿಹಾಸ, 40 ವರ್ಷಗಳ ಹೋರಾಟ, 40 ವರ್ಷಗಳಲ್ಲಿ ಚಾಲಕರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಹೊಸ ವಾಹನಗಳನ್ನು ಕೊಡಿಸೋ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಚಾಲಕನಿಗೆ ಏನಾದ್ರು ತೊಂದರೆ ಆದಾಗ ನಾವು ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಇರ್ಬೋದು, ಇಷ್ಟೆಲ್ಲ ಮಾಡಿಸಿಕೊಡ್ತಾ ಇರೋ ಜವಾಬ್ದಾರಿ ನಮ್ಮ ತ್ರಿಚಕ್ರ ವಾಹನ ಚಾಲಕ ಸಂಘ ಮಾಡಿಕೊಡ್ತಾ ಇದ್ದೀವಿ. ಅದೇ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಡನ್ನು ಸಹ ಬಿಡುಗಡೆ ಮಾಡಿಕೊಡೋದಕ್ಕೆ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೀವಿ. ಈ ದೃಷ್ಟಿಯಲ್ಲಿ ಇವತ್ತು ಗ್ರಾಹಕರು ಮತ್ತು ನೀವು ಇಲ್ಲ ನಿಮ್ಮದು ಬುಕ್ಕಿಂಗ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಬುಕ್ಕಿಂಗ್ ಆಫೀಸಲ್ಲಿ ಕ್ಲರ್ಕ್ ಇರ್ತಾರೆ ಮತ್ತು ಟಿಂಕರಿಂಗ್ ಮಾಡ್ತಾರೆ. ಸೊ ಈ ಥರ ಅನೇಕ ಸುಮಾರು 20 ವಿವಿಧ ಕೆಲಸ ಮಾಡೋರು ಈ ಯೋಜನೆಯಲ್ಲಿ ಕವರ್ ಆಗ್ತಾರೆ. ಈ ಅರ್ಹತೆ ಏನಿರಬೇಕು ಅಂದರೆ ಅವ್ರ ವಯಸ್ಸು, ಅವರು ಕರ್ನಾಟಕದವರಾಗಿರಬೇಕು ಮೊದಲಾಗಿ, ಮತ್ತು 18 ವರ್ಷದಿಂದ 60 ವರ್ಷದೊಳಗಡೆ ಇರಬೇಕು. ESI PF ಪಾವತಿ ಮಾಡಬಾರ್ದು ಮತ್ತು ಆದಾಯ ತೆರಿಗೆ ಕಟ್ಟಬಾರ್ದು. ಮತ್ತು ಇದರಲ್ಲಿ ಕೆಲಸ ಮಾಡೋರೆಲ್ಲರೂ ಈ ಯೋಜನೆಯ ಪಡೆಗೆ ಅವರು ಎಲಿಜಿಬಲ್ ಇರ್ತಾರೆ. ಅಂದರೆ ಚಾಲ್ತಿಯಲ್ಲಿರೋ ಪರವಾನಗಿ ಇದೆ, ಅವರೇನು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಾಲಕರು ಬಿಟ್ಟು ಬೇರೆ ಯಾರಿದ್ದಾರೆ, ಕ್ಲೀನರ್ಸ್ ಇದ್ದಾರೆ, ಮೆಕ್ಯಾನಿಕ್ ಇದ್ದಾರೆ, ಮತ್ತು ಇದು ಪಂಚರ್ ಹಾಕ್ತಾರೆ, ಮತ್ತು ವೀಲ್ ಅಲೈನ್ಮೆಂಟ್ ಮಾಡ್ತಾರೆ, ಅವರೆಲ್ಲರೂ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಯಾಕೆಂದರೆ ನಿಮ್ಮದೆಲ್ಲ ಡೀಟೇಲ್ಸು RTO ಹತ್ರ ಇರುತ್ತೆ. ಸೊ ಹಾಗಾಗಿ ನಿಮ್ಮದನ್ನು ನಾವು RTO ಹತ್ರನೇ ತೊಗೋಬೋದು. ಬಟ್ ಬೇರೆಯವ್ರದ್ದೆಲ್ಲ ಅವರೆಲ್ಲೂ ರಿಜಿಸ್ಟರ್ ಆಗಿರಲ್ಲ, ಅವ್ರ ಡಾಕ್ಯುಮೆಂಟ್ಸ್ ಎಲ್ಲೂ ಇರಲ್ಲ. ಸೊ ಹಾಗಾಗಿ ಇವರೆಲ್ಲರೂ ನಾವು ಈ ಥರ ಮೋಟಾರ್ ವಾಹನ ಸಾರಿಗೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕಾಗತ್ತೆ. ಸಪೋಸ್ ಅಂದರೆ ಯಾರಿಗೂ ಆಗೋದು ಬೇಡ, ಡೆತ್ ಆದರೆ ಯಾರು ಇದು ಕಾರ್ಡ್ ಇರ್ತಾರೆ ಅವ್ರಿಗೆ ಡೆತ್ ಆದರೆ 5 ಲಕ್ಷ, ಅಂದರೆ ಆಕ್ಸಿಡೆಂಟಲ್ ಡೆತ್ ಅಂತ. ಅಂದರೆ ಮೋಸ್ಟ್ಲಿ ಯಾವ ಯೋಜನೆನೂ ಇವಾಗ ಕೆಲವು ಯೋಜನೆಗಳಿದೆ ಬರೀ ಅವ್ರು ಕೆಲಸ ಮಾಡಬೇಕಾದ್ರೆ ಮಾತ್ರ ಅಪ್ಲೈ ಆಗುತ್ತೆ. ಬಟ್ ಆದರೆ ಈ ಯೋಜನೆಯಲ್ಲಿ ಆ ಥರ ಇಲ್ಲ. ಸಪೋಸ್ ಅವ್ರು ಏನೋ ಮಲಗಿರ್ಬೇಕಾದ್ರೆ ಅಂದರೆ ಕೆಲಸ ಇಲ್ಲಿ ಮಾಡದೇ ಇರಬೇಕಾದ್ರೆ ಈ ಯೋಜನೆಗೆ ಅವ್ರ ಸೌಲಭ್ಯ ಸಿಗುತ್ತೆ. 5 ಲಕ್ಷ ಅವರಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಸಿಗುತ್ತೆ. ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಡಿಸಬಿಲಿಟಿ ಅಂದರೆ ಅವ್ರಿಗೆ ಮುಂದೆ ಕೆಲಸನೇ ಮಾಡೋಕ್ಕಾಗಲ್ಲ ಅಂದರೆ 2 lakhs ಅವ್ರಿಗೆ ಇದು ಸಿಗುತ್ತೆ. ಸಪೋಸ್ ಪಾರ್ಶಿಯಲಿಟಿ ಅಂದರೆ ಪಾರ್ಶಿಯಲ್ ಡಿಸಬಿಲಿಟಿ ಅಂದರೆ ಸ್ವಲ್ಪ ಏನೋ ಒಂದು ಕೈಯೇನೋ ಪ್ರಾಬ್ಲಮ್ ಆಗೋದು, ಆ ಥರ ಏನಾದರೆ 1 ಲಕ್ಷ. ಅಥವಾ ಅಡ್ಮಿಟ್ ಆದಾಗ ಏನು ಖರ್ಚಾಗುತ್ತೆ ಅದನ್ನು